ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಮಾತನಾಡಲಿರುವುದು ಹೆಣ್ಣು ಮಗುವಿನ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಸರ್ಕಾರದಿಂದ ದೊರೆಯುವ ಮಹತ್ವದ ಯೋಜನೆಯ ಬಗ್ಗೆ. ಹೌದು ಸ್ನೇಹಿತರೆ, ಹೆಣ್ಣು ಮಗುವಿನ ಕುಟುಂಬಕ್ಕೆ 5 ಲಕ್ಷದವರೆಗಿನ ಆರ್ಥಿಕ ನೆರವು ಸಿಗುವ ಯೋಜನೆ ಕುರಿತು ಇತ್ತೀಚೆಗೆ ಬಹಳಷ್ಟು ಜನರಿಗೆ ಪ್ರಶ್ನೆಗಳಿವೆ. ಯಾರು ಅರ್ಜಿ ಹಾಕಬಹುದು? ಅರ್ಜಿ ಸಲ್ಲಿಸುವುದು ಹೇಗೆ? ಯಾವ ದಾಖಲೆಗಳು ಬೇಕು? ಈ ಹಣ ಯಾವಾಗ ಮತ್ತು ಹೇಗೆ ಸಿಗುತ್ತದೆ? ಈ ಎಲ್ಲ ಮಾಹಿತಿಯನ್ನು ನಾವು ಸರಳವಾಗಿ ಹಂತ ಹಂತವಾಗಿ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಮನೆಯಲ್ಲೂ ಹೆಣ್ಣು ಮಗು ಇದ್ದರೆ ಅಥವಾ ಈ ಮಾಹಿತಿಯು ಯಾರಿಗಾದರೂ ಉಪಯೋಗವಾಗಬಹುದು ಅಂದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ತಪ್ಪದೆ ಶೇರ್ ಮಾಡಿ. ಸ್ನೇಹಿತರೆ, ಭಾರತದಲ್ಲಿ ಮಹಿಳೆಯರ ಶಿಕ್ಷಣ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಪ್ರಾಮುಖ್ಯತೆ ಪ್ರತಿ ವರ್ಷವೂ ಬಲಗೊಳ್ಳುತ್ತಿದೆ. ಹೆಣ್ಣು ಮಕ್ಕಳಿರುವ ಕುಟುಂಬಗಳನ್ನು ಬೆಂಬಲಿಸಲು ಮತ್ತು ದೀರ್ಘಾವಧಿಯ ಉಳಿತಾಯವನ್ನು ಪ್ರೋತ್ಸಾಹಿಸಲು ಭಾರತ ಸರ್ಕಾರವು ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ SSY ಎಂಬ ಪ್ರಬಲ ಉಳಿತಾಯ ಯೋಜನೆಯನ್ನು ಪರಿಚಯಿಸಿದೆ. 2015ರಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಎಂಬ ಪ್ರಮುಖ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಾರಂಭಿಸಲಾದ ಈ ಯೋಜನೆಯನ್ನು ಪೋಷಕರು ತಮ್ಮ ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ಆರ್ಥಿಕ ಭವಿಷ್ಯವನ್ನು ನಿರ್ಮಿಸಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಶಿಸ್ತುಬದ್ಧ ಉಳಿತಾಯ ಮತ್ತು ಆಕರ್ಷಕ ಬಡ್ಡಿ ದರಗಳೊಂದಿಗೆ ತಮ್ಮ ಮಗಳು ಪ್ರೌಢಾವಸ್ಥೆಗೆ ಬರುವ ಹೊತ್ತಿಗೆ ಕುಟುಂಬಗಳು 5 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಸಂಗ್ರಹಿಸಬಹುದು. ಸ್ನೇಹಿತರೆ, ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ ಏನು ನೋಡೋಣ ಬನ್ನಿ. ಸುಕನ್ಯಾ ಸಮೃದ್ಧಿ ಯೋಜನೆ ಸರ್ಕಾರಿ ಬೆಂಬಲಿತ ಸಣ್ಣ ಉಳಿತಾಯ ಯೋಜನೆಯಾಗಿದ್ದು, ಇದನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಸಾಲಗಳನ್ನು ಅವಲಂಬಿಸದೆ ಅಥವಾ ಆರ್ಥಿಕ ಒತ್ತಡವನ್ನು ಎದುರಿಸದೆ ಪೋಷಕರು ತಮ್ಮ ಮಗಳ ಉನ್ನತ ಶಿಕ್ಷಣ, ಮದುವೆ ಮತ್ತು ಭವಿಷ್ಯದ ಆರ್ಥಿಕ ಅಗತ್ಯಗಳಿಗಾಗಿ ಉಳಿಸಲು ಸಹಾಯ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. SSY ಎಲ್ಲ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಅತ್ಯಧಿಕ ಬಡ್ಡಿ ದರಗಳನ್ನು ನೀಡುತ್ತದೆ. ಇದು ದೀರ್ಘಾವಧಿಯ ಹೂಡಿಕೆಗೆ ಅನುಕೂಲಕರವಾಗಿದೆ. ಬಡ್ಡಿ ದರವನ್ನು ಸರ್ಕಾರವು ತ್ರೈಮಾಸಿಕವಾಗಿ ಪರಿಷ್ಕರಿಸುತ್ತದೆ ಮತ್ತು ಪ್ರಸ್ತುತ ವಾರ್ಷಿಕ 8% ಹೆಚ್ಚಿದೆ. ಇದು ಹೆಚ್ಚಿನ ಬ್ಯಾಂಕ್ ಸ್ಥಿರ ಠೇವಣಿಗಳಿಗಿಂತ ಹೆಚ್ಚಿನದಾಗಿದೆ. ಈ ಯೋಜನೆಯು ಭಾರತದ ಸರ್ಕಾರದಿಂದ ಸಂಪೂರ್ಣವಾಗಿ ಬೆಂಬಲಿತವಾಗಿರುವುದರಿಂದ ಇದು ಅತ್ಯಂತ ಸುರಕ್ಷಿತವಾಗಿದೆ. ಸ್ನೇಹಿತರೆ, ಈಗ ನಾವು ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ರಮುಖ ಅಂಶಗಳ ಬಗ್ಗೆ ನೋಡೋಣ. ಅರ್ಹತೆ: 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳಿಗಾಗಿ ಖಾತೆಯನ್ನು ತೆರೆಯಬಹುದು. ಖಾತೆಯನ್ನು ಯಾರು ತೆರೆಯಬಹುದು? ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರು. ಎಲ್ಲಿ ತೆರೆಯಬೇಕು? ಭಾರತದಾದ್ಯಂತ ಯಾವುದೇ ಅಂಚೆ ಕಚೇರಿ ಅಥವಾ ಅಧಿಕೃತ ಬ್ಯಾಂಕ್ ಶಾಖೆ. ಕನಿಷ್ಠ ಠೇವಣಿ ವರ್ಷಕ್ಕೆ ₹250. ಗರಿಷ್ಠ ಠೇವಣಿ ವರ್ಷಕ್ಕೆ ₹1,50,000. ಠೇವಣಿ ಅವಧಿ 15 ವರ್ಷಗಳು. ಮುಕ್ತಾಯ ಅವಧಿ: ಖಾತೆ ತೆರೆದ ದಿನಾಂಕದಿಂದ 21 ವರ್ಷಗಳು. 15 ವರ್ಷಗಳ ಠೇವಣಿಗಳನ್ನು ಪೂರ್ಣಗೊಳಿಸಿದ ನಂತರ ಯಾವುದೇ ಹೆಚ್ಚಿನ ಕೊಡುಗೆಗಳನ್ನು ನೀಡದಿದ್ದರೂ ಸಹ ಖಾತೆಯು ಮುಕ್ತಾಯದವರೆಗೆ ಬಡ್ಡಿಯನ್ನು ಗಳಿಸುತ್ತಲೇ ಇರುತ್ತದೆ. ಸ್ನೇಹಿತರೆ, ತಿಂಗಳಿಗೆ ₹1,000 ಉಳಿಸಿ ಮತ್ತು 5 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಗಳಿಸಿ. ಹೌದು ಸ್ನೇಹಿತರೆ, SSY ದೊಡ್ಡ ಆಕರ್ಷಣೆಗಳಲ್ಲಿ ಒಂದು. ಸಣ್ಣ ನಿಯಮಿತ ಉಳಿತಾಯವು ದೊಡ್ಡ ಮೊತ್ತವಾಗಿ ಹೇಗೆ ಬೆಳೆಯುತ್ತದೆ ಎಂಬುದನ್ನು ಈಗ ನೋಡೋಣ. ಸ್ನೇಹಿತರೆ, ಉದಾಹರಣೆಗೆ ಮಾಸಿಕ ಹೂಡಿಕೆ ₹1,000, ವಾರ್ಷಿಕ ಹೂಡಿಕೆ ₹12,000, 15 ವರ್ಷಗಳ ಒಟ್ಟು ಹೂಡಿಕೆ ₹1,80,000. ಸುಮಾರು 8% ಬಡ್ಡಿ ದರದಲ್ಲಿ 21 ವರ್ಷಗಳ ನಂತರ ಒಟ್ಟು ಮುಕ್ತಾಯ ಮೌಲ್ಯವು ಸುಮಾರು ₹5,30,000ಕ್ಕಿಂತಲೂ ಹೆಚ್ಚಾಗಿರುತ್ತದೆ. ಸ್ನೇಹಿತರೆ, ಈ ಮೊತ್ತವನ್ನು ನಾವು ಯಾವ ಕೆಲಸಕ್ಕಾಗಿ ಬಳಸಬಹುದು? ಉನ್ನತ ಶಿಕ್ಷಣ, ವೃತ್ತಿಪರ ಅಥವಾ ವೃತ್ತಿಪರ ಕೋರ್ಸ್ಗಳು, ಮದುವೆ ವೆಚ್ಚಗಳು, ಭವಿಷ್ಯದ ಯಾವುದೇ ಇತರ ಆರ್ಥಿಕ ಗುರಿ. ಇದಲ್ಲದೆ ಹುಡುಗಿಗೆ 18 ವರ್ಷ ತುಂಬಿದ ನಂತರ ಭಾಗಶಃ 50% ಹಿಂಪಡೆಯುವಿಕೆಯನ್ನು ಅನುಮತಿಸಲಾಗುತ್ತದೆ, ಪ್ರಾಥಮಿಕವಾಗಿ ಶಿಕ್ಷಣ ಉದ್ದೇಶಗಳಿಗಾಗಿ. ಸ್ನೇಹಿತರೆ, ಇದರ ಪ್ರಯೋಜನಗಳೇನು ನೋಡೋಣ ಬನ್ನಿ. ಸುಕನ್ಯಾ ಸಮೃದ್ಧಿ ಯೋಜನೆಯು EEE ತೆರಿಗೆ ಪ್ರಯೋಜನಗಳೊಂದಿಗೆ ಬರುತ್ತದೆ. ಇದು ತುಂಬಾ ತೆರಿಗೆ ಪರಿಣಾಮಕಾರಿಯಾಗಿದೆ. 1.5 ಲಕ್ಷದವರೆಗಿನ ಕೊಡುಗೆಗಳು ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ಕಡಿತಕ್ಕೆ ಅರ್ಹವಾಗಿದೆ. ಗಳಿಸಿದ ಬಡ್ಡಿ ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗಿದೆ. ಮುಕ್ತಾಯ ಮೊತ್ತವು ಸಂಪೂರ್ಣವಾಗಿ ತೆರಿಗೆ ಮುಕ್ತಾಯವಾಗಿದೆ. ಇದು
SSY ಅನ್ನು ಭಾರತದಲ್ಲಿ ದೀರ್ಘಾವಧಿಯ ತೆರಿಗೆ ಉಳಿತಾಯ ಹೂಡಿಕೆ ಆಯ್ಕೆಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಈ SSY ಖಾತೆ ತೆರೆಯಲು ಅಗತ್ಯವಿರುವ ದಾಖಲೆಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರ, ಮಗುವಿನ ಮತ್ತು ಪೋಷಕರ ಆಧಾರ್ ಕಾರ್ಡ್, ಪೋಷಕರು ಅಥವಾ ಪೋಷಕರ ವಿಳಾಸ ಪುರಾವೆ, 2 ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರಗಳು. ದಾಖಲೆಗಳನ್ನು ಸಲ್ಲಿಸಿದ ನಂತರ ಖಾತೆಯನ್ನು ತಕ್ಷಣವೇ ತೆರೆಯಲಾಗುತ್ತದೆ ಮತ್ತು ಪಾಸ್ಬುಕ್ ನೀಡಲಾಗುತ್ತದೆ. ಸ್ನೇಹಿತರೆ, ಪ್ರತಿಯೊಬ್ಬ ಪೋಷಕರು SSYನಲ್ಲಿ ಏಕೆ ಹೂಡಿಕೆ ಮಾಡಬೇಕು ಎಂಬ ಯೋಚನೆ ಎಲ್ಲರಲ್ಲೂ ಇದ್ದೇ ಇರುತ್ತದೆ. ಏಕೆಂದರೆ ಹೆಚ್ಚುತ್ತಿರುವ ಶಿಕ್ಷಣ ವೆಚ್ಚ ಮತ್ತು ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ಮುಂಗಡ ಹಣಕಾಸು ಯೋಜನೆ ಅತ್ಯಗತ್ಯ. ಸುಕನ್ಯಾ ಸಮೃದ್ಧಿ ಯೋಜನೆ ಕೇವಲ ಉಳಿತಾಯ ಯೋಜನೆಯಲ್ಲ, ಇದು ನಿಮ್ಮ ಮಗಳ ಭವಿಷ್ಯಕ್ಕಾಗಿ ದೀರ್ಘಾವಧಿಯ ಬದ್ಧತೆಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿಯನ್ನು ಇತರರಿಗೂ ಶೇರ್ ಮಾಡಿ. ಧನ್ಯವಾದಗಳು.